ನದಿ ಪಾತ್ರದ ಜನರೇ ಎಚ್ಚರ. ಏಕಾಏಕಿ ನದಿಗೆ ನೀರು ಬಿಟ್ಟಿದೆ ಆಡಳಿತ ಮಂಡಳಿ. ವಿಶ್ವವಿಖ್ಯಾತ ಹಂಪಿ ಸ್ಮಾರಕಗಳಿಗೆ ಜಲ ದಿಗ್ಬಂಧನದ ಭೀತಿ ಎದುರಾಗಿದೆ. ಹೀಗಾಗಿ ತುಂಗಭದ್ರಾ ನದಿ ಪಾತ್ರದ ಜನರೇ ಎಚ್ಚರ. ಏಕಾಏಕಿ ನದಿಗೆ ನೀರು ಹರಿಬಿಟ್ಟಿದೆ ಆಡಳಿತ ಮಂಡಳಿ. ವಿಶ್ವವಿಖ್ಯಾತ ಹಂಪಿ ಸ್ಮಾರಕಗಳಿಗೆ ಜಲ ದಿಗ್ಬಂಧನದ ಭೀತಿ ಎದುರಾಗಿದೆ. ಇನ್ನು ವಿರೂಪಾಕ್ಷನ ದರ್ಶನಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ. ಕ್ರಸ್ಟ್ ಗೇಟ್ ಸಮಸ್ಯೆ ಇದ್ರೂ ಕೂಡ ನೀರನ್ನ ಹರಿಬಿಟ್ಟಿದೆ ಟಿಬಿ ಬೋರ್ಡ್. ವಿಜಯನಗರದ ಹೊಸಪೇಟೆಯ ಹೊರವಲಯದಲ್ಲಿರುವಂತಹ ಜಲಾಶಯ ಇದು. ಜಲಾಶಯದ 7 ಕ್ರಸ್ಟ್ ಗೇಟ್ಗಳು ಸಮಸ್ಯೆ ಇದ್ದು ಅವು ಬೆಂಡ್ ಆಗಿವೆ. ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯನ್ನ ನೀಡಿದ ಬಳಿಕ ನದಿಗೆ ನೀರನ್ನು ಹರಿಸಲಾಗ್ತಾ ಇದೆ. ನಿನ್ನೆ ಕೇವಲ 3 ಗೇಟ್ ಓಪನ್ ಮಾಡಲಾಗಿತ್ತು. ಇಂದು 14 ಗೇಟ್ಗಳ ಮೂಲಕ ನದಿಗೆ ನೀರನ್ನು ಹರಿಬಿಟ್ಟಿದೆ ತುಂಗಭದ್ರಾ ಆಡಳಿತ ಮಂಡಳಿ. ಸಮಸ್ಯೆ ಆಗಿರೋ 7 ಕ್ರಸ್ಟ್ ಗೇಟ್ ಬಿಟ್ಟು ಅಕ್ಕಪಕ್ಕದ ಗೇಟ್ಗಳಿಂದ ನೀರನ್ನು ಹರಿಬಿಡ್ತಾ ಇದೆ ತುಂಗಭದ್ರಾ ಆಡಳಿತ ಮಂಡಳಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್. ಮಂಜುನಾಥ್, ಇನ್ನು ಏಕಾಏಕಿ ನದಿಗೆ ನೀರನ್ನು ಹರಿಬಿಟ್ಟಿದೆ ಟಿಬಿ ಬೋರ್ಡ್ನ ಆಡಳಿತ ಮಂಡಳಿ. ಹೀಗಾಗಿ ವಿಶ್ವವಿಖ್ಯಾತ ಹಂಪಿ ಸ್ಮಾರಕಗಳಿಗೆ ಒಂದ್ ಕಡೆ ಜಲದಿಗ್ಬಂಧನದ ಭೀತಿ ಎದುರಾಗಿದೆ, ಇನ್ನೊಂದ್ ಕಡೆ ವಿರೂಪಾಕ್ಷನ ದರ್ಶನಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ. ಕ್ರಸ್ಟ್ ಗೇಟ್ ಸಮಸ್ಯೆ ಇದ್ರೂ ಕೂಡ ಈ ರೀತಿ ಏಕಾಏಕಿ ಟಿಬಿ ಬೋರ್ಡ್ ನೀರನ್ನ ಹರಿಬಿಟ್ಟಿರುವಂತದ್ದು ಎಷ್ಟು ಸಮಸ್ಯೆಗೆ ಎಡೆ ಮಾಡಿಕೊಟ್ಟಿದೆ ಅಂತ? ಹೌದು ಸಿಂಚನ, ಏನು ಅಂತ ಹೇಳಿದ್ರೆ ಮಲೆನಾಡು ಭಾಗದಲ್ಲಿ ಭಾರಿ ಪ್ರಮಾಣದ ಮಳೆ ಆಗ್ತಾ ಇದೆ. ಇನ್ನೊಂದ್ ಕಡೆ ತುಂಗಭದ್ರಾ ಜಲಾಶಯದ ಒಳಹರಿವಿನಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ. ಮೊನ್ನೆ ತಾನೇ ಶಿವರಾಜ್ ತಂಗಡಿಗೆ ಅವರು, ನೀರಾವರಿ ಸಚಿವರಾದಂತಹ ಶಿವರಾಜ್ ತಂಗಡಿಗೆ ಅವರು ತುಂಗಭದ್ರಾ ಡ್ಯಾಮ್ ಬಗ್ಗೆ ಒಂದು ಅಚ್ಚರಿ ಹೇಳಿಕೆಯನ್ನ ಕೊಟ್ಟಿದ್ರು. ತುಂಗಭದ್ರಾ ಜಲಾಶಯದ 7 ಕ್ರಸ್ಟ್ ಗೇಟ್ಗಳು ಸಮಸ್ಯೆಯಲ್ಲಿದ್ದಾವೆ. ಹಾಗಾಗಿ 90 TMC ಅಷ್ಟು ನೀರು ಮಾತ್ರ ನಾವು ಸಂಗ್ರಹದಲ್ಲಿ ಇಟ್ಕೊಳ್ತೀವಿ. ಹಾಗಾಗಿ ಈ ಒಂದು ಡ್ಯಾಮ್ ಫುಲ್ ಆದ ಬಳಿಕ ಇಮಿಡಿಯೇಟ್ಲಿ ಅವರು ನಿನ್ನೆ ನೀರಿನ ಪ್ರಮಾಣ ಕೂಡ ಬಹಳ ಪ್ರಮಾಣದಲ್ಲಿ ಇದ್ದಿದ್ರಿಂದ ಏಕಾಏಕಿ ಕ್ರಸ್ಟ್ ಗೇಟ್ಗಳನ್ನ ಕೂಡ ಮೇಲಕ್ಕೆ ಏರಿಸಿದ ಪರಿಣಾಮವಾಗಿ ಇವತ್ತು ಏನು ವಿಶ್ವವಿಖ್ಯಾತ ಹಂಪಿಯ ಸ್ಮಾರಕಗಳಿಗೂ ಕೂಡ ಒಂದಿಷ್ಟು ಜಲ ದಿಗ್ಬಂಧನದ ಭೀತಿ ಕೂಡ ಎದುರಾಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಇನ್ನೊಂದ್ ಕಡೆ ನೋಡ್ಬೋದು, ಈ ಸಾಲು ರಜೆಗಳು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಶ್ರಾವಣ ಮಾಸ ಬೇರೆ ಇರೋದ್ರಿಂದ ಭಕ್ತರು ಕೂಡ ಸಹಸ್ರ ಸಂಖ್ಯೆಯಲ್ಲಿ ಹಂಪಿಗೆ ಭೇಟಿ ಕೊಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಈ ರೀತಿಯಾದಂತ ಒಂದು ಎಚ್ಚರಿಕೆಯನ್ನು ಕೂಡ ಜಿಲ್ಲಾಡಳಿತ ಕೂಡ ಕೊಟ್ಟಿದೆ. ಯಾಕಂದ್ರೆ ಅಚ್ಚುಕಟ್ಟು ಪ್ರದೇಶದ ರೈತರಿಗೂ ಕೂಡ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ ಮತ್ತು ಅಲ್ಲಿ ವಾಸ ಮಾಡ್ತಕ್ಕಂತ ಬಹಳಷ್ಟು ಗ್ರಾಮಗಳಿಗೂ ಕೂಡ ಒಂದು ರೀತಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ಅಗತ್ಯ ಕ್ರಮಗಳನ್ನ ಜಿಲ್ಲಾಡಳಿತ ಕೂಡ ಕೈಗೊಂಡಿರ್ತಕ್ಕಂಥದ್ದು. ಒಟ್ನಲ್ಲಿ ಹೇಳೋದಾದ್ರೆ ಒಂದ್ ಕಡೆ ತುಂಗಭದ್ರಾ ಜಲಾಶಯ ಈಗಾಗಲೇ ಒಂದು ರೆಡ್ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಿದೆ ನದಿ ಪಾತ್ರದ ಜನಗಳಿಗೆ. ಇನ್ನೊಂದ್ ಕಡೆ ಹಂಪಿಯ ಸುತ್ತಮುತ್ತ ಇರ್ತಕ್ಕಂತ ಗ್ರಾಮಗಳಿಗೂ ಮತ್ತು ಮೀನುಗಾರರಿಗೆ ಎಚ್ಚರಿಕೆಯ ಬೆನ್ನಲ್ಲೂ ಕೂಡ ಈಗ ಹಂಪಿಗೆ ಸಾವಿರಾರು ಸಂಖ್ಯೆಯ ಪ್ರವಾಸಿಗರು ಕೂಡ ಆಗಮಿಸಿದ್ರೆ ನದಿಗೆ ಎಳೆಯದಂತೆ ಎಚ್ಚರಿಕೆಯನ್ನು ಕೂಡ ಈಗ ಆಲ್ರೆಡಿ ಇಟ್ಟಿರ್ತಕ್ಕಂಥದ್ದು. ಇನ್ನು ಒಳಹರಿವಿನ ಪ್ರಮಾಣದಲ್ಲಿ ಭಾರಿ ಏರಿಕೆ ಆಗ್ತಾ ಇದೆ. ಕ್ರಸ್ಟ್ ಗೇಟ್ಗಳಲ್ಲೂ ಕೂಡ ಒಂದಿಷ್ಟು ಸಮಸ್ಯೆ ಇರೋದ್ರಿಂದ ಏನು ಸಮಸ್ಯೆ ಇಲ್ಲದೆ ಇರೋ ಕ್ರಸ್ಟ್ ಗೇಟ್ಗಳನ್ನ ಉಳಿಸ್ಕೊಂಡು ಎಲ್ಲಾ ಕ್ರಸ್ಟ್ ಗೇಟ್ಗಳನ್ನ ಎತ್ತಲಿಕ್ಕೆ ಟಿಬಿ ಬೋರ್ಡ್ ಅಂತದ್ದು ಸಿಂಚನ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಹಿರೇಮಠ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.